ಬೆದ್ದಾಡ ಮಾಕೊಂಬಿಡಲ್ಲಪ್ಪ. ಇವಾಗ ಹೆಂಗೆ ಮಕ್ಕಳಿಗೆ 5 ತಿಂಗಳಕ್ಕ ಬಿಡೋದಲ್ಲ. ನಾನು ಕಕ್ಕ ಹೋಗಿ ನಾಮಕರಣ ಮಾಡಿಕ ಕಕ್ಕ ಬಂದ್ಬಿಡ್ತೀನಿ. ನನ್ನ ಮಗಳನ್ನ ಕಕ್ಕ ಹೋಗ್ತೀನಪ್ಪ. ಅಯ್ಯೋ ಸಣ್ಣ ಪುಟ್ಟ ಮಾತುಗಳಿಗೆಲ್ಲ ಯಾರಮ್ಮ ಅಂದಿದ್ವ? ನಿಮ್ಮ ಅಮ್ಮನ ತಾನೇ ಅಂದಿದ್ವ? ಬೇರೆ ಇನ್ಯಾರನ್ನ ಅಂದ್ರೇನಮ್ಮ? ಯಾಕಮ್ಮ ಮನ್ಸಿಗೆ ಬೇಜಾರು ಮಾಡ್ಕೊಂತೀಯಾ? ಅಯ್ಯೋಲ್ಲಪ್ಪ, ನನ್ನ ಮಗಳು ಅಳ್ತಾಳಲ್ಲಪ್ಪ. ನನ್ನ ಮಗಳು ಅಂದ್ರೆ ನಂಗೆ ಪ್ರಾಣ. ಅವಳೆಲ್ಲ ಹೊಳ್ದ್ರೆ ನಂಗೆ ಹೊಟ್ಟೆ ಉರಿತದಲ್ಲಪ್ಪ. ನನ್ನ ಮಗಳಿಗೆ ಏನು ಮಕ್ಕಳು ಆಗ್ಬಿಟ್ಟವೆ. ಕಡ್ಕ ಹೋಗಿ ನಮ್ಮ ಮನೆಗೆ ಇಕ್ಕನ ಅಂದ್ರೆ ಅವಳು ಮಾತಾ ಮುಚ್ಚಾಗ ಅವಳೆ ಬಿಡ್ಬಿಟ್ಟೋದ. ನನ್ನ ತೊತೆ ತಡಿ ಇಲ್ಲ. ಮಗಳನ್ನ ಕರ್ಕೊಂಬಂದು ಮನೆ ಇಕ್ಕನವಳೆ ತೊತೆ ಮಗನ ಪೀತಿ ಕಪ್ಪಿತ್ತಾಳೆ ಅಂತ ಅವಳು ಅಲ್ಲಿ ಸಾಯ್ತಾಳೆ ಮುಂದೆ. ಅದೇನೇನು ಮಾಡ್ತಾಳೋ ಮಾಡಲಿ ನಮ್ಮ ನಿಮ್ಮಮ್ಮನು. ಅದೇನೇನು ಮಾಡ್ತಾಳೋ ಮಾಡಲಿ, ನೆಮ್ಮದಿನೇ ಇಲ್ಲ. ತೋಟದ ಹತ್ರ ಇದ್ರೆ ಎಷ್ಟೋ ನೆಮ್ಮದಿ ಆಗಿರ್ತದೆ ಮನ್ಸ್ಕ. ಮೇರಮ್ಮ ಮಕ್ಕಳನ್ನ ಎತ್ಕೊಂಡ್ರಿ. ಲೇ ಸರಸ್ವತಿ, ಏನಲ್ಲಮ್ಮ? ನೀವೇನನ್ನಿ ಅಂತೆ ಇವಾಗ ನೀನು ಇಷ್ಟೆಲ್ಲ ಮಾಡ್ತಾ ಇರೋದ? ಏನಿಲ್ಲ ಬಿಡಲ್ಲಮ್ಮ. ಇವಾಗ ಎಂದು ನನ್ನ ಮಗಳು 5 ತಿಂಗಳಕ್ಕ ಬಿಡಲ್ಲ, ಅದಕ್ಕೆ ಕಕೋಚಿನಿ. ರಾಮನ್ನೆಲ್ಲ ಕೇಳ್ಬೇಕಲ್ಲಮ್ಮ. ಯಾರನ್ನು ಕೇಳೋದು ಬೇರೆ ಬಿರುಗುಂದರಮ್ಮ. ಯಾರನ್ನು ಕೇಳೋದೇನು ಬೇಕಾಗಿಲ್ಲ. ನರಿಯಮ್ಮ ಮಕ್ಕಳನ್ನ ಎತ್ಕೊಂಡ್ರಿ. ಓನ ಬಾ. ಕಾರುಣ್ಯ, ಇಲ್ಲ ಅಜ್ಜಿ, 1-2 ದಿವಸ ನಮ್ಮ ಅಮ್ಮನವ್ರ ಮನೆಗೆ ಇಟ್ಬಿಟ್ಟು ಬರ್ತೀನಿ. ಸರಸ್ವತಿ, ನೀ ಏನು ಬೇದಾಡ ಮಾಕೊಂಬಿಡಲ್ಲಮ್ಮ. ಮಾಕೊಂಡ ಬೇಡ ಬೇದಾಡ ನೀನು ಆತಾ. ನನ್ನ ಮಗಳನ್ನ ನಮ್ಮ ಮನೆ ಕಕ್ಕೋಚಿನಿ. ನರಿಯಮ್ಮ ಬಾ. ಅಕ್ಕ ನೋಡ್ದೇನಕ್ಕ? ಅಂಬುಜಿ, ಯಾಕೆ ಅಂಬುಜಿ ನಿಂಗಿಂತ ದುರ್ಬುದ್ಧಿ ಬಂದ್ಬಿಟ್ಟದೆ? ಏನೈತೆ ನಿಂಕ? ಯಾಕೆ? ಅದು ನಿನ್ನ ರಕ್ತನೇ. ಮೊಮ್ಮಗಳ ಕತೆ ಬಿಡು. ನಿನ್ನ ಮಗಳು ಮನ್ಸಿಗೆ ಬೇಜಾರು ಮಾಡ್ಕೊಂಡವಳೆ. ಅಲ್ಲ, ಹೆಣ್ಣು ಮಗುವಾಗಿರೋದಕ್ಕೆ ಯಾರೇನೇ ಮಾಡೋಕ್ಕತ್ತದೆ? ನೀನು ಆ ಮಾತು ಅನ್ಬೋದೇನೆ? ಯಾಕ ಅವಳಿಗೆ ಹೆಣ್ಣು ಮಗು ಆಯ್ತು ಶೀತನಕ, ಇವಳಿಗೆ ಹೆಣ್ಣು ಮಕ್ಳಾಗವೆ ಅಂತಂದು ಅದ್ರಿಗೇನು ತಪ್ಪು? ಇವಾಗ ಇವಳಿಗೆ ಹೆಣ್ಣು ಮಕ್ಳಾಗಿರೋದು ನಿಜಾನೇ ತಾನೆ? ಯಾರು ಏನೇ ಮಾಡೋಕ್ಕತ್ತದೆ? ಯಾರು ಏನು ಮಾಡೋಕ್ಕತ್ತದೆ ಹೇಳು? ನಮಗೆಲ್ಲ ಬುದ್ಧಿವಂತ ಮಕ್ಳು ಹುಟ್ಟವ್ರೆ, ನಿಂಗೆ ಪೆದ್ದ ಮಕ್ಳು ಹುಟ್ಟವ್ರೆ. ಹಂಗಂತ ಪೆದ್ದ ಮಕ್ಕಳನ್ನ ನೀನು ಬಿಸಾಕ್ಬಿಟ್ಟ? ಸಾಕಿಲ್ಲ ನೀನು ಇವಾಗ ಸರಸ್ವತಿನ ಸಾಕಿಲ್ಲ, ಚಿಕ್ಕವನ್ ಸಾಕಿಲ್ಲ. ಅಕ್ಕ ಹೋದ್ರೆ ಹೋಗ್ಲಿ, ಸುಮ್ಮನೆ ಏನು ಮಾಡೋಕ್ಕತ್ತದೆ? ಲೇ ಬೇಡ ಬಾರೆ. ಇಲ್ಲಮ್ಮ ಓಚಿಡಿ. ನಾಮಕರಣ ಮಾಡಿತ್ತು, ಆಮೇಲೆ ಕರ್ಕೊಂಬಂದು ಬಿಡ್ತೀನಿ. ಸರಸ್ವತಿ, ಬೇಡ ಗುಂದರಮ್ಮ ಬೇಡ. ನಿನ್ನಿಂದ ಮನೆ ಮಂದಿಗೆಲ್ಲ ನೆಮ್ಮದಿ ಇಲ್ಲೇ. ಕಾರುಣ್ಯಕ್ಕ, ಏನು ಶಿವಮ್ಮ, ಎಲ್ಲಿ ಗೊತ್ತಾ ಇದೆಯಾ ನೀನು? ನಾನು ನಮ್ಮ ಅಮ್ಮನ ಮನೆಗೆ ಗೊತ್ತಾ ಇದ್ದೀನಿ ಶಿವಮ್ಮ. ಅಕ್ಕ ನೀನು ನನ್ನ ಒಬ್ಬಳನ್ನೇ ಬಿಟ್ಬಿಟ್ಟು ಹಿಂಗೆ ಹೋದ್ರೆ ಹೆಂಗಕ್ಕ? ಇವತ್ತು ಸಾಯಂಕಾಲ ಆದಿಶಂಕರ್ ಬೆಂಗಳೂರು ಕರ್ಕೊಂಡು ಹೋಗ್ತಾನಲ್ಲ ನಿನ್ನೇನ. ನಾನು ಬೆಂಗಳೂರಿಗೆ ಹೋಗಲ್ಲಕ್ಕ, ಇಲ್ಲೇ ಇರ್ತೀನಕ್ಕ. ಅಕ್ಕ ನಾನು ನಿನ್ನ ಜೊತೆಗೆ ಇರ್ತೀನಿ. ಸರಿ ಬಾ ನಮ್ಮ ಮನೆಗೆ ಹೋಗೋಣ. ನೀವೇನು ಕೆಲಸ ಮಾಡಬೇಡ್ರಿ, ಎಲ್ಲ ನಾನೇ ಕೆಲಸ ಮಾಡ್ತೀನಿ, ಆಯ್ತಾ? ಚಿಕ್ಕಮ್ಮ, ಚಿಚ್ಚೆ, ಏನಮ್ಮ ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಬಾ ಓ ನನ್ನ ಮನೆಗ. ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ. ಇದೇನೀಗ ನಮ್ಮ ಕಾರುಣ್ಯ ಮಕ್ಕಳನ್ನ ಎತ್ಕೊಂಡು ಈಚೆ ಬಂದವಳಿ ಬಿಸ್ಲಾಗ? ಯಾಕಮ್ಮ ಮಗುನ ಎತ್ಕೊಂಡು ಈಚೆ ಬಂದಿರೋದು ಬಿಸ್ಲಾಗ? ಮವ, ವಾ ಏನ್ ಸಸೆ? ನಾವು ಕಾರುಣ್ಯಕ್ಕೆ ನಮ್ಮ ಮನೆಗೆ ಗೊತ್ತಾ ಇದ್ದೀರಿ. ತೊಳ್ಕೊತ್ರ ಓದ್ರ ನಡೀರಿ ಒಳಕ. ಇಲ್ಲ ಇಲ್ಲ ಚಿಕ್ಕನ ಕಾರುಣ್ಯನ ನಮ್ಮ ಮನೆ ಕರ್ಕೋತಾ ಇದೀನಿ. ನಾಮಕರಣ ಮಾಡಿಬಿಟ್ಟು ಕರ್ಕೊಂಬಂದು ಬಿಡ್ತೀನಿ ಚಿಕ್ಕನ. ನಾಮಕರಣ ಮಾಡ್ಬಿಟ್ಟು ಕರ್ಕೊಂಡ್ ಬಿಡ್ತೀಯಾ? ಯಾರು ಹೇಳಿದ? ನಮ್ಮ ಅಪ್ಪನ ಕೈಲಿ ಆಗಲ್ಲ ಅಂತೇನೋ? ನಮ್ಮ ಅಪ್ಪನಿಗೆ ಹೋಗ್ತಾ ಇಲ್ಲ ಅಂತೇನೋ? ಮಕ್ಕಳಿಗೆ ನಾಮಕರಣ ಮಾಡಕ್ಕ? ಸಂಪಾದನೆ ಮಾಡಿದ್ದೆಲ್ಲ ಏನ್ ಮಾಡ್ತಾನಂತೆ? ಅಯ್ಯೋ ಅಪ್ಪನೆಲ್ಲ ಹೇಳಿಲ್ಲ, ನಾನೇ ಹೇಳ್ತಾ ಇರೋದು. ಕರ್ಕೊಂಡ್ಬಿಡ್ತೀನಿ ಕಾರುಣ್ಯನ. ಅದೇನ್ ಕರ್ಕೊಂಡು ಹೋಗ್ಬಿಡ್ತೀಯ ನೀನು? ಅಯ್ಯೋ ಮವ, ಅಜ್ಜಿ ಅವಳಲ್ಲ, ಅಂಬುಜಿ ಅಜ್ಜಿ. ಕಾರುಣ್ಯಕ್ಕನ ನೀನು ಇಬ್ಬರು ಹೆಣ್ಮಕ್ಳೇ ಎತ್ತಿದ್ಯಾ, ಚೈತನ್ಯಕ್ಕ ಗಂಡು ಮಗು ಆಗೈತೆ ಅಂತಂದು ಅದಕ್ಕೆ ಕಾರುಣ್ಯಕ್ಕನ ಬೇಜಾರು ಮಾಡ್ಕೊಂಬಿಟ್ಲು. ಇವಳು ಯಾವಳಂತೆ? ಇವಳು ಯಾವಳ? ಎತ್ನಾಳ ಅವಳು? ಇವತ್ತು ಅವಳ ನೋಡು ಮುರಿತೀನಿ ನೋಡು, ಜಾಸ್ತಿ ಆಗೋಗದೆ. ಮಾವ್ ಅಮ್ಮ, ಮಾವ್. ಯಾಕೋ ಯಾಕೆ ಅಂಕಿಸ್ತಾ ಇದೆಯಾ? ನಮ್ಮ ಮಕ್ಕಳಮ್ಮ, ನಮ್ಮಿಷ್ಟಮ್ಮ. ನನ್ನ ಸೊಸೆಗಳು ಬೇಕು. ನೀನು ಯಾರಮ್ಮ? ನೀನು ಯಾರೋ? ಹೆಣ್ಮಕ್ಳನ್ನ ಆತವೆ, ಗಂಡು ಮಕ್ಳನ್ನ ಆತವೆ, ಏನೇನ ಆತವೆ. ನಿನ್ಗೆ ಯಾಕಮ್ಮ? ನನ್ನ ಸೊಸೆಗಳ ಸುದ್ದಿಗೆ ನಿನ್ಗೆ ಯಾಕ? ನನ್ನ ಮೊಮ್ಮಕ್ಕಳ ಸುದ್ದಿ ನಿನ್ಗೆ ಯಾಕ? ನಿಂದೆಷ್ಟು ಅಷ್ಟು ನೋಡ್ಕೊ. ನಿನ್ನ ಜೊತೆಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಅವ್ರೇನು ಅವ್ರ ಮನೆಗೆ ಓದ್ತೀನಿ ಅಂತ ಅವ್ರೆ ಓದ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕತ್ತದೆ? ಏನು ಬಲವಂತವಾಗಿ ಇಟ್ಕೊಳಕತ್ತದ? ನೋಡಮ್ಮ, ನಿಂದು ಜಾಸ್ತಿ ಆಯಿತು. ಸುಮ್ಮನೆ ಇರಬೇಕು. ನನ್ನ ಮಕ್ಕಳು ನನ್ನ ಸೊಸೆಗಳು. ನೀನು ಬ್ಯಾಗ್ ಬಂದಂಗೆಲ್ಲ ಮಾತಾಡೋಂಗಿಲ್ಲಮ್ಮ. ಕಾರುಣ್ಯ ನಡಿ ನಡಿ ಒಳಕ್ಕೆ. ಯಾಕೋ ಮನ್ಸಿಗೆ ಬೇಜಾರಾಗುತ್ತೆ ಮವ. 1-2 ದಿವಸ ಹೋಗಿ ನಮ್ಮ ಅಮ್ಮನವ್ರ ಮನೆಗೆ ಇಟ್ಟು ಬರ್ತೀನಿ. ಅಮ್ಮ ಬಾಮ್ಮ. ಶಿವಮ್ಮ ನೀನೆಲ್ಲಿಗೆ? ನಾನು ಇಲ್ಲಿರಲ್ಲ ಮವ. ಅತ್ತನೂ ಇಲ್ಲ, ನಮ್ಮ ಯಜಮಾನ್ರು ಇಲ್ಲ. ಅವರೆಲ್ಲ ಬಂದಮೇಲೆ ಬರ್ತೀನಿ. ನನ್ನ ಕಾರುಣ್ಯಕ್ಕೆ ನಮ್ಮ ಮನೆಗೆ ಹೋಗ್ತೀನಿ. ಯಾಕೆ ಶಿವಮ್ಮ, ಏನಾಯ್ತು? ಅಯ್ಯೋ ಇಲ್ಲ, ಸುಮ್ಮನೆ ಅವ್ರು ಬಂದಮೇಲೆ ಬರ್ತೀನಿ ನಾನು. ನರಿಯಮ್ಮ ಕಾರುಣ್ಯ ನಗು ನಗು. ಇದೇನು ನಮ್ಮ ಅತ್ತೆ ಇಬ್ಬರು ಮಕ್ಕಳನ್ನ ಎತ್ಕೊಂಡ್ಬಂದವಳೆ? ಅತ್ತೆ ಇವಳಪ್ಪ ಸುಗುಣ ಅತ್ತೆ. ಅತ್ತೆ ನಾಗ
ಬೊಗಲ್ ತಾಯಿ. ಇದೇನತ್ತೆ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ಯಾ ಅತ್ತೆ? ಇವಾಗ ನಾಲ್ಕು ತಿಂಗಳ ಎಡೆಯಕ್ಕ ಬಿಟ್ಟು ಅದಕ್ಕೆ ಕರ್ಕೊಂಬಂದಿದ್ದೀನಿ. ಮೊದಲನೇ ಮಕ್ಕಳಿಗ ನಾಮಕರಣ ಮರೆಕಾಗಿರೋದು ತೋಡುಮ್ಮನೆ ಅವಳಲ್ಲ, ಅದಕ್ಕೆ ಕರ್ಕೊಂಬಂದಿದ್ದೀನಿ. ನಾಮಕರಣ ಮಾಡಿ ಆಮೇಲೆ ತತ್ತೀನಿ. ಹೌದಾ, ಸರಿ ಅತ್ತೆ. ಹಂಗ ಬಣ್ಣಿದ್ಯಾ ಒಳಗೋಗಿ ಆಡ್ತಿ ತತ್ತೆ ಎತ್ಕೊಂಬೋಗು. ಓ ಮಕ್ಕಳಿಗೆ ಆಡ್ತಿ ಮಾಡಿ ಒಳಗೆ ಕರ್ಕಣ್ಣ. ಸರಿ ಅತ್ತೆ. ನಗು ನಗು. ಏನು ಸರಸ್ವತಿ, ಇದೇನೋ ಮಕ್ಕಳನ್ನ ಇದಕ್ಕಿದ್ದಂಗೆ ಯಾಕಮ್ಮ? ಯಾಕೂ ಇಲ್ಲ ಪಾಪ. ಏನೇನಕ್ಕೂ ಇಲ್ಲ. ಯಾಕ ಮಕ್ಕ ಹಂಗೆ ಕಂಡಿದ್ಯಾ? ಯಾಕಮ್ಮ ಶಿವಮ್ಮ, ಏನಾಯ್ತಮ್ಮ? ಚಿಕ್ಕಪ್ಪ ಅದೇ ಅಂಬುಜತ್ತಿ 2 ಹೆಣ್ಮಕ್ಳೇ ಆಗವೆ ಅಂತಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡಿದ್ವು. ಅದಕ್ಕೆ ಬೇಜಾರು ಮಾಡ್ಕೊಂಡು ಕಾರು ನೆಕ್ಕನು ಚಿಚ್ಚಿನೂ ಬಂದ್ಬಿಟ್ರು ಮುಕ್ಕಳ್ನೆತ್ಕೊಂಡು. ನಾನು ಆವತ್ತೇ ಹೇಳಿದ್ದೀನಿ ಸರಸ್ವತಿಕ ಬೇಡ ಬೇಡ ಕೊಡೋದು. ನಮ್ಮ ಕೈಯಾರೆ ನಮ್ಮ ಮಗು ಭಾಳ ಹಾಳ ಮಾಡ್ತಾ ಇದ್ದೀರಿ ಅಂತ. ಇವಳು ನನ್ನ ಮಾತು ಕೇಳ್ತಾಳ ಇವಳು? ನೋಡ್ದೆ ಇವತ್ತು? ಹಾಂ ಯಪ್ಪ ಬಾಯಿ ಮುತ್ತಂದಿಡು. ಯಾಕೋ ಏನಾತೋ ನಿಂಕ? ದೇವ ಮೈ ಮೇಲೆ ಬಂತ ಎಂದೆ ಏನಾಯ್ತು ನಿಂಕ? ಬಾಯಿ ಮುತ್ತಂದಿಡು. ಸಂಬಂಧದಾಗ ಆಗಬಾರ್ದು, ಹಿಂಗೆ ಹೆಚ್ಚು ಕಡಿಮೆ ಆಗೋದು. ನೋಡ್ದಾ, ನಮ್ಮ ಮಗುಕ 2 ಹೆಣ್ಮಕ್ಳಾಗಿದ್ದಕ್ಕೆ ತಾನೇ ನಿಮ್ಮಮ್ಮನ ಹಂಗೆ ಮಾತಾಡಿದ್ದು. ಈ ಮಾತು ಯಾವಾಗ ಬರ್ತೈತೆ ಅಂತ ನನಗೆ ಗೊತ್ತಿತ್ತು. ನಿಮ್ಮಮ್ಮನ ಸರಿ ಇಲ್ಲೇ, ನಿಮ್ಮಮ್ಮನ ಪರ ಮಾತಾಡ್ತೀಯ ನೀನು? ನೋಡಪ್ಪ, ನಮ್ಮ ಅಮ್ಮನು ಮಾತಾಡಿರೋದು. ನಮ್ಮ ಅತ್ತಿಗೆ ಆದಲ್ಲಿ, ನಮ್ಮ ಅಣ್ಣ ಆದಲ್ಲಿ, ನಾಮನಾದಲ್ಲಿ ಮಾತಾಡಿಲ್ಲ. ಅವ್ರು ಏನೋ ಮಾತಾಡಿದ್ರೆ ನೀನು ಅಂದಿರೋ ಮಾತಿಲ್ದೆಲ್ಲ ನಾನು ತಲೆ ಬಚ್ತಾ ಇದ್ನಿ. ನಮ್ಮ ಅಪ್ಪನೂ ಅಂದಿಲ್ಲ, ನಮ್ಮ ಅಮ್ಮನ ಅಂದಿರೋದು. ನಮ್ಮ ಅಮ್ಮನ ಬುದ್ಧಿ ಎಂಥದ್ದು ಅಂತ ನಾನು ಪಚ್ಚಿನ ಹೋಗಮನಿದ್ದೀನಿ. ಅಮ್ಮನ ಬುದ್ಧಿ ಬುರು. ನಮ್ಮ ಮಗುನ ನಾವು ಕಕ ಮಾಡ್ಬೇಕಾಯ್ತಾನೆ. ಹುತ್ತದ ಮನೆ ಹೊಡೆತಾನೆ ಮೊದಲನೇ ಮತ್ತದ ನಾಮಕರಣ ಮಾಡೋದ. ಇವಾಗ ಅವ್ರ ತತ್ತ ನಮ್ಮ ತೇಣ ಆಗ್ಬೇಕು. ಇವಾಗ ನಾವು ಹೊಲಕ್ಕೆ ಹೋಗೋದ ಇಲ್ಲ ನನ್ನ ಮಕ್ಕಳನ್ನ ಕಡ್ಕೊಂಡು ಎಲ್ಲ ದೂರ ಹೋತಲ್ಲ. ಏನನ್ನ ಮಾತಾಡಿದ್ರೆ ಹಿಂಗೆ ಮಾತಾಡ್ತೀಯ? ನನ್ನ ಮಗಳ ತಲೆ ಮೇಲೆ ಕಲ್ಲು ಬಂಡೆ ಎಳೆದ್ಬಿಟ್ಟೆ ನೀನು. ನೆಮ್ಮದಿನ ಇವಾಗ ನಿಂಕ? ಯಾರ್ಕನ ಬೇರೆಯವ್ರು ಕೊಟ್ಟಿದ್ರೆ ನೆಮ್ಮದಿಯಾಗಿ ಜೀವನ ಮಾಡೋದು ನನ್ನ ಮಗು. ಅವ್ರ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು. ಬಾಯಿ ಮುತ್ತಂದಿಡು. ಮಾತಾಡಿದ್ಯ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ. ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ಸರಸ್ವತಿ ನೀನು. ಎಂಥ ಕೆಲಸ ಮಾಡ್ಬಿಟ್ಟೆ ನೀನು? ನನ್ನ ಮಗು ಮನಸ್ಸು ಎಷ್ಟು ನೊಂದಿರಲ್ಲ. ಮಗು ಹೇಳಿದ್ದೀನಿ ಏಬರ ನಿನ್ ಕಲ್ಲಿಡಿರೋ ಮಡಯ. ನಿನ್ ಕಲ್ಲಿಡಿರೋ ನೀನು, ನಿನ್ ಮೊತ್ತತಿನ ಕಲ್ಲಿಡಿರೋ. ಬಾ ಕಾರುಣ್ಯ, ಮುಂದಕ್ಕೆ ಬಾ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಮನೆಯನ್ನು ಬೆಳಗುತ್ತ ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಗಲು ಎನ್ನುತ್ತ ಹೆಜ್ಜೆ ನೀಡುತ್ತ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಹೋಗ್ರಮ್ಮ ಒಳಕ. ಬಮ್ಮ ನೀನು ನಡಿ ಒಳಕ್ಕೆ. ಆವತ್ತು ನಿಂಕು ನಿನ್ನೆ ಗಂಡು ಮಗು ಅಂತ ಅನ್ಕೊಂಡಿದ್ನಿ, ಇನ್ನು ಮುಂದೇನು ನೀನೇ ಗಂಡು ಮಗು ನಂಕ. ನಡಿ, ಯಾರ ಆಶ್ರಯನೂ ನಿನ್ಗೆ ಬೇಕಾಗಿಲ್ಲ. ನಾನಿದ್ದೀನಿ ನಡಿ, ನಾನು ಸಾಕ್ತೀನಿ ನಡಿ. ಯಾವ ಗಂಡು ಬೇಡ, ಯಾವ ಮಕ್ಕಳು ಬೇಡ. ಇರೋ ಗಂಡನ ಇರೋ ಮಕ್ಕಳನ್ನ ಎಲ್ಲ ಬಿಟ್ಟು ಹೋಗ್ತದ ಅವಳ. ಅಯ್ಯ ನೀನು ನಿನ್ ತಾತ ನೀನು ನರಿ ನೀನು. ನರಿ ಮಾತಾಡು ಬಾ. ನಮ್ಮತ್ತೆ ಇಂಥ ಕಚ್ಚಡ ಅಂತ ನನಗೆ ಯಾವತ್ತೋ ತಿಳಿಯೋದು ಕಚ್ಚಡ ಅಂತ. ರುಚ್ಚು ಯಾವತ್ತಿದ್ರು ರುಚ್ಚೆ. ಏನು ಒಳ್ಳೆ ಕುಡಿಯೋ ನೀರಾತದ ರುಚ್ಚು? ಮವ ನಾಮಕರಣ ಚೌಟ್ರಿನಾಗ ಮಾಡ್ತೀಯಾ ಇಲ್ಲ ಮನೆ ಹತ್ರ ಮಾಡ್ತೀಯಾ? ಸುಮ್ಮನೆ ಕೇಳಿದ್ನಿ ಮವ. ಅಯ್ಯಪ್ಪ ನೀನಮ್ಮ ಹಿಂಗಾಡ್ತಾನೆ. ಇಲ್ಲೋಡು, ನಿಮ್ಮ ಅಜ್ಜಿ ತಿರು ಬಂದಿದ್ದೀರಿ. ಅದೇನು ಹೋಗಿ ನಿಮ್ಮ ಅಮ್ಮನ ಹತ್ರ ಸೇರ್ಕೊಂತೀಯಾ? ಚಿನ್ನು ಎಷ್ಟೊತ್ತು ಕಿರ್ಗೆ ಆಗಿತ್ತು ಅಮ್ಮ? ನನ್ನ ಟೈಮೇ ನೋಡ್ಕೊಂಡಿಲ್ಲಮ್ಮ. ಅಷ್ಟೊಂದು ಹೊಟ್ಟೆ ನೋಯ್ತಾಯ್ತಮ್ಮ. ಅವರೆಲ್ಲ ಹೇಳಿದ್ರು ಸಿಸರಿನ್ ಮಾಡಿ ಮಗುನ ತೆಗೆಯೋಣ ಅಂತ. ಅಷ್ಟ ಬೇಡ ನಾರ್ಮಲ್ಲೇ ಆಗಲಿ ಅಂತಂದ್ರು. ಅದಕ್ಕೇನೆ ನಂಗಂತೂ ಹೊಟ್ಟೆ ನೋವು ಜಾಸ್ತಿ ಆಗೋಗಿತ್ತು. ಕಾರುಣ್ಯ ಮಕ್ಕಳು ಎಲ್ಲ ಚೆನ್ನಾಗವ್ರ? ಎಲ್ಲರೂ ಚೆನ್ನಾಗವ್ರಮ್ಮ. ನಿನಗೋಸ್ಕರ ನಿನ್ನ ಮಗನಿಗೋಸ್ಕರನೇ ಎಲ್ಲ ಕಾಯ್ತಾವ್ರೆ. ಬಾರ ಇಲ್ಲಿ ನೋಡ್ದ ಅವನು. ಏನಂದ್ಲಮ್ಮ ನಿಮ್ಮ ಅತ್ತೆ? ಏನು ಖುಷಿ ಏನೇನು ಆಯ್ತಾ? ಇಲ್ಲ ಮಕ್ಕ ಈಗ ಸಿಡಿಸ್ಕೊಂಡ್ಲ? ಇಲ್ಲ ಫಸ್ಟು ಹರ್ಷ ಫೋನ್ ಮಾಡಿದ ತಕ್ಷಣ ಹೆರಿಗೆ ಆಯಿತು ಅಂತ. ಏನು ಮಗು ಅಂತ ಕೇಳಿದಂತೆ. ಗಂಡು ಮಗು ಬಂದಿದ್ದಕ್ಕೆ ಹೌದಾ ಅಂತ ಅವಳ ಮಗುಗೆ ಬಟ್ಟೆ ತಂದು ನನಗಾತ ಬಟ್ಟೆ ತಗೊಂಬಂದು ಕೊಟ್ಬಿಟ್ಟು ಅಷ್ಟೊತ್ತಿದ್ದು ಸರಮ್ಮ ಊರಿಗೆ ಹೋಗ್ತೀಯ ಇಲ್ಲೇ ಇರ್ತೀಯ ಅಂದು. ಊರಿಗೆ ಹೋಗ್ತೀನತ್ತೆ ಅಂದೆ. ಸರಿ ಆಯ್ತು ನಾನು ಓದ್ತೀನಿ, ಮನೆ ಹತ್ರ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಹೊರಡ್ಬಿಟ್ಟು. ಸರಮ್ಮ ಹೋಗೋಣ, ನಿಧಾನವಾಗಿ ನಡೆಯೋಕ್ಕಾತೈತಲ್ಲ? ಆತೈತೆ. ಆಶ್ಚರ್ಯನಿಲ್ಲಿ ಅವನ್ನ ನಾವೇ ಆಸ್ಪತ್ರೆ ಒಳಗೆ ಬರೋದು ಬೇಡಪ್ಪ ಅಂತ ಹೇಳಿದ್ರೆ ಆಚೆ ಕರಗೆ ಅವನೇ ಬೇಡ ಬಿಟ್ರೆ ಆಸ್ಪತ್ರೆಗೆ ಬರೋದು. ಹೋಗೋಣಮ್ಮ, ನಂಗೆ ಯಾವಾಗ ಹೋಗಿ ಮನೆಗೆ ಹೋಗ್ತೀನೋ ಆರಾಮಾಗಿ ಮಲ್ಕೊಂತೀನೋ ಅಂತ ಅನಿಸ್ತೈತೆ. ಅಯ್ಯೋ ಬಾಮ್ಮ, ನಾವು ಅದಕ್ಕೆ ಅಲ್ಲೇನಮ್ಮ ಕರ್ಕೊಂಡು ಹೋಗಿ ಬಂದಿರೋದು. ಬಾ ಹೋಗೋಣ ಬಾ. ಅತ್ತೆ ಹರ್ಷ ಬಾಪ, ಇವಾಗ ಓಡೋದೆ ಇನ್ನೂ ಸ್ವಲ್ಪ ತಿರ್ತೀರಾ? ಇಲ್ಲಪ್ಪ ಓಡೋದೇನೆ, ಕರ್ಕೊಂಡು ಹೋಗೋಣ. ಇನ್ಯಾಕೆ? ಸರಿ ಅತ್ತೆ ಆಯಿತು. ನಾನು ಒಂದು ಸ್ವಲ್ಪ ಮಾತ್ರೆ ಕೊಡ್ತೀನಿ, ಅದನ್ನ ನುಂಗು ಚೈತನ್ಯ. ಸರಿ ರೀ ಆಯಿತು. ಹೊಟ್ಟೆ ಒಳಗಿರೋ ಗಲೀಜೆಲ್ಲ ಕ್ಲೀನ್ ಆಗಬೇಕು ಆಯಿತಾ? ಮತ್ತೆ ಇಲ್ಲ ಅಂತಂದ್ರೆ ಹೊಟ್ಟೆ ಬಂದ್ಬಿಡ್ತೈತೆ ಅದಕ್ಕೆ. ಸರಿ ಆಯಿತು. ನನಗೇನೋ ಇಷ್ಟನೇ ಇಲ್ಲ ಊರಿಗೆ ಕಳ್ಸೋಕ್ಕೆ.
ನಾವು ಮನೆಗೆ ಕರ್ಕೊಂಡು ಹೋಗೋಣ ಅಂತ ನಮ್ಮ ಅಮ್ಮನ ಕೇಳಿದ್ರೆ ನನ್ನ ಕೈಲಿ ಆಗಲ್ಲಪ್ಪ. ಬಾಣಂತನ ಮಾಡೋದಂದ್ರೆ ಏನು ಸುಮ್ಮನೆನಾ ಅಂತಂದ್ರು. ಸರಿ ಕರ್ಕೊಂಡು ಹೋಗ್ತೀರಾ? ನಗುನಗುತ್ತಾ ಕಳಿಸ್ಕೊಡ ಅಪ್ಪ. ಅದ್ಯಾಕ ಅಳ್ತೀಯ? ಎಂಟ್ರನ್ನ ಕಳಿಸ್ಕೊಡಕ್ಕ? ನೀನು ಎಂಟ್ರು ನಾವೇನು ಮಾಡಲ್ಲ, ಬಾಣಂತನ ಮುಗಿಸ್ಬಿಟ್ಟು ಕಳಿಸ್ಕೊಡ್ತೀರಿ? ಸರಿ ಅತ್ತೆ ಆಯಿತು. ಸರಿನಪ್ಪ ನಾವಿನ್ನು ಹೊಡೋಣ. ಅತ್ತೆ ಮಾತ್ರೆಗಳು ತೊಗೊಂಬರ್ತೀನಿ ಇರುತ್ತೆ. ಹರ್ಷ ಪಾಪ ಇಷ್ಟ ಇಲ್ದಿರೋ ಮನ್ಸ ಕಳ್ಸ ಇದ್ದಾಗ ಒಂದು ಚೈತನ್ಯ. ಸಾವಿತ್ರಮ್ಮ ಇಷ್ಟನೇ ಇಲ್ಲ, ಎಷ್ಟು ಸತಿ ಕೇಳ್ತಾರ ಊರ್ ಗೊತ್ತೀಯಾ ಅಂತ. ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ. ಓ ಎಷ್ಟು ಜನ ಇವಾಗ ನಮ್ಮ ಮನೆಗೆ ಮಕ್ಕಳು? 5 ಜನ ಮಕ್ಕಳಮ್ಮ ಮನೆಗೆ. ಇವಾಗ ಇವನು ಹೋದ್ರೆ ನಮ್ಮ ಪಿತ ಅಂತ ಆಯ್ತಾ. ಇವಳೇನೋ ಜಾನು ಏನೋ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾಳೆ. ವಿಹಾನು ಇವರಿಬ್ಬರು ಮಕ್ಕಳು, ನಿನ್ನ ಮಗನು ಎಲ್ಲ ಪಿತ ಅಂತ ಇರ್ತಾರೆ. ಅಜ್ಜಿ ಏನು ಬರ್ತೀನಿ ಅಂತ ಗಲಾಟೆ ಮಾಡಿಲ್ಲೇನು? ಗಲಾಟೆ ಮಾಡಿದ್ಲಮ್ಮ, ತಾತನ ಕಳಿಸಿಲ್ಲ. ಹೆಂಗೋ ನಿಮ್ಮ ಅತ್ತೆಗೆ ಸಮಾಧಾನ ಆಯ್ತಲ್ಲಮ್ಮ, ನಮ್ಗೆ ಅಷ್ಟೇ ಸಂತೋಷ. ಸಮಾಧಾನ ಆಯ್ತು. ಎತ್ಕೊಂಡಿದ್ಲು ಮೊಮ್ಮಗನ. ಸಂಗೀತ ಬಂದಿದ್ಲೇನಮ್ಮ? ಇಲ್ಲ ಸಾವಿತ್ರಮ್ಮ ಬಂದಿಲ್ಲ. ಅಲ್ಲಿ ಕೂರ್ಕೇನ ಬರ್ತಾಳೇನೋ. ಬಂದ್ರೆ ಬರ್ರಿ, ಬಿಟ್ಟ ಬಿಲ್ಲಿ ನಡಿಯೇ. ಸ್ನೇಹಕ್ಕೆ ಇವ್ರು ಫೋನ್ ಮಾಡಿದ್ರಂತೆ, ಬರ್ತೀನಿ ಅಂತ ಹೇಳಿದ್ಲಂತೆ. ಎಲ್ಲ ಅವಳು ಇಷ್ಟೊತ್ತಾಗಿ ಬಂದಿಲ್ಲ. ಅವಳು ಅಲ್ಲಿಗೆ ಬರ್ತಾಳೆ. ನೀನು ನಡಿ, ನಾವು ಹೋಗೋಣ. ಮುಂದುವರಿಯುವುದು.